ಇಡೀ ವಾರದ ಪ್ರಮುಖ ಸುದ್ದಿಗಳು. ವ್ಯಾಪಾರ ಒಪ್ಪಂದವೇ ಕಳ್ಳಸಾಗಣೆಯ ಸಾಧನವಾದರೆ ಆಗಸ್ಟ್ 16ರಂದು DRI ಬಾಂಗ್ಲಾದೇಶದ ಅಡಿಕೆ ಎಂದು ತಪ್ಪಾಗಿ ಘೋಷಿಸಿ ಸ್ಯಾಫ್ಟಾ ಸುಂಕ ವಿನಾಯಿತಿ ಪಡೆಯುತ್ತಿದ್ದ ಸಿಂಡಿಕೇಟ್ಗಳನ್ನು ಪತ್ತೆಹಚ್ಚಿತು. ಇದರಿಂದ ₹500 ಕೋಟಿಗೂ ಅಧಿಕ ಆದಾಯಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇತ್ತು. ಆಬತಿನಗೆ ಮೂಲದ ನಿಯಮಗಳು, ರೂಲ್ಸ್ ಆಫ್ ಒರಿಜಿನ್, ಕಸ್ಟಮ್ಸ್ ಜಾರಿ ಮತ್ತು ಆರ್ಥಿಕ ಭದ್ರತೆಗಳೊಂದಿಗೆ ಇದನ್ನು ಸಂಪರ್ಕಿಸಬಹುದು. RTIಗೆ ಡಿಜಿಟಲ್ ಅಪ್ಗ್ರೇಡ್. ಆಗಸ್ಟ್ 17ರಂದು ಕೇಂದ್ರ ಮಾಹಿತಿ ಆಯೋಗವು ದ್ವಿತೀಯ ಮೇಲ್ಮನವಿ, ದೂರುಗಳು ಮತ್ತು ದಾಖಲೆ ಸಲ್ಲಿಕೆಗಾಗಿ ನವೀಕರಿಸಲಾದ ಪೋರ್ಟಲ್ ಅನ್ನು ಮರುಪ್ರಾರಂಭಿಸಿತು. UPSC ದೃಷ್ಟಿಯಿಂದ ಪಾರದರ್ಶಕತೆ, ನಾಗರಿಕ ಕೇಂದ್ರಿತ ಆಡಳಿತ, ಯಾಬತ್ತವಗಳ ಹೊಣೆಗಾರಿಕೆ ಮತ್ತು ತಂತ್ರಜ್ಞಾನ ಆಧಾರಿತ RTI ಅನುಷ್ಠಾನ ಪ್ರಮುಖವಾಗಿವೆ. 1 ಸಮುದಾಯ 4 ನೀತಿ ಅಂತರಗಳು. PIB ವಿಮುಕ್ತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಅವ್ಯಥಭವದ SNT ಶಿಕ್ಷಣ, ಆರೋಗ್ಯ ವಿಮೆ, ಜೀವನೋಪಾಯ ಮತ್ತು ವಸತಿ ಕ್ಷೇತ್ರಗಳಲ್ಲಿ ಸೀಡ ಯೋಜನೆಯಡಿ ನೀಡಲಾಗುತ್ತಿರುವ ನೆರವನ್ನು ಹೈಲೈಟೆಡ್ ಮಾಡಿದೆ. ಆಬತನಗೆ ಇದು ಸಾಮಾಜಿಕ ನ್ಯಾಯ, ಐತಿಹಾಸಿಕ ಹೊರಗುಳಿಸುವಿಕೆ, ಗುರಿಪಡಿಸಿದ ಕಲ್ಯಾಣ, DWBDNC ಮೂಲಕ ಸಾಂಸ್ಥಿಕ ಸೇವಾ ವಿತರಣೆ ಮತ್ತು ಒಳಗೊಳ್ಳುವ ಆಡಳಿತಕ್ಕೆ ಸಂಬಂಧಿಸಿದೆ. 1 ಅನುಸರಣೆ ಕಿಟಕಿ ಸಾಮಾಜಿಕ ಭದ್ರತಾ ಜಾಲವನ್ನು ವಿಸ್ತರಿಸುತ್ತಿದೆ. EPFOಯ EEC 2026 ಯೋಜನೆಯಡಿ 2009ರಿಂದ ಭವಿಷ್ಯ ನಿಧಿ ವ್ಯಾಪ್ತಿಯಿಂದ ಹೊರಗುಳಿದ ಕಾರ್ಮಿಕರನ್ನು ಸೀಮಿತ ದಂಡದೊಂದಿಗೆ ನೋಂದಾಯಿಸಲು ಉದ್ಯೋಗದಾತರಿಗೆ ಅವಕಾಶ ನೀಡಲಾಗಿದೆ. ಇದನ್ನು ಕಾರ್ಮಿಕರ ಔಪಚಾರಿಕೀಕರಣ, ಸಾಮಾಜಿಕ ಭದ್ರತೆ, ಅನುಸರಣೆ, ವಿನ್ಯಾಸ ಮತ್ತು ಕಲ್ಯಾಣ ರಾಜ್ಯದ ಸಾಮರ್ಥ್ಯದೊಂದಿಗೆ ಸಂಪರ್ಕಿಸಬಹುದು. ಆಗಸ್ಟ್ 18ರಂದು ಸಾರ್ವಜನಿಕ ಆಡಳಿತವೇ ವಿದೇಶಾಂಗ ನೀತಿಯ ಭಾಗವಾಯಿತು. ಭಾರತ ಮತ್ತು ಮಲೇಷ್ಯಾ ಡಿಜಿಟಲ್ ಆಡಳಿತ ಮಾದರಿಗಳ ಕುರಿತು ಚರ್ಚಿಸಿದ್ದು AI, ಕ್ಲೌಡ್, ಸೈಬರ್ ಭದ್ರತೆ, ಬ್ಲಾಕ್ಚೈನ್ ಮತ್ತು ಡೇಟಾ ಆಧಾರಿತ ಸೇವೆಗಳನ್ನು ಒಳಗೊಂಡಿತು. ಭಾರತವು ಸಪಗ್ರಾಮ್ಸ್ ಅನ್ನು ಪ್ರದರ್ಶಿಸಿತು. ಆಬತನಗೆ ಇದು ಆಡಳಿತ ಸುಧಾರಣೆ, ಸಾಮರ್ಥ್ಯವರ್ಧನೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವು ಅಂತಾರಾಷ್ಟ್ರೀಯ ಸಹಕಾರದ ಸಾಧನಗಳಾಗುತ್ತಿರುವುದನ್ನು ತೋರಿಸುತ್ತದೆ. ಬ್ರಿಕ್ಸ್ ಹವಾಮಾನ ರಾಜತಾಂತ್ರಿಕತೆ, ಕಾರ್ಬನ್ ಗುರಿಗಳನ್ನು ಮೀರಿ ಸಾಗಿತು. ಸಚಿವರು ಸುಸ್ಥಿರ ಜೀವನ ಶೈಲಿ, ಕಾಡ್ಗಿಚ್ಚು ನಿರ್ವಹಣೆ, ವೃತ್ತಾಕಾರ ಆರ್ಥಿಕತೆ ಮತ್ತು ಸಾಂಪ್ರದಾಯಿಕ ಜ್ಞಾನ ಆಧಾರಿತ ಸಮುದಾಯ ನೇತೃತ್ವದ ಹವಾಮಾನ ಹೊಂದಾಣಿಕೆಗೆ ಬೆಂಬಲ ವ್ಯಕ್ತಪಡಿಸಿದರು. ಜೊತೆಗೆ ಸಮಾನತೆ ಮತ್ತು CBDR ಸಾಮಾನ್ಯ ಆದರೆ ವಿಭಿನ್ನ ಜವಾಬ್ದಾರಿಗಳು ತತ್ವವನ್ನು ಪುನರುಚ್ಚರಿಸಿದರು. ಆಬತನಗೆ ಹವಾಮಾನ ನ್ಯಾಯ, ಅರಣ್ಯ ಸ್ಥೈರ್ಯ, ಹಣಕಾಸು, ತಂತ್ರಜ್ಞಾನ ವರ್ಗಾವಣೆ ಮತ್ತು ಜಾಗತಿಕ ದಕ್ಷಿಣದ ಸಹಕಾರ ಪ್ರಮುಖ ಅಂಶಗಳು. ಸರ್ಕಾರದ ಹಣದಿಂದ ಆಳವಾದ ತಂತ್ರಜ್ಞಾನಕ್ಕೆ ಬೆಂಬಲ ನೀಡುವಾಗ ತೆರಿಗೆದಾರರ ಹಣವನ್ನು ಯಾರು ರಕ್ಷಿಸುತ್ತಾರೆ? ಆಗಸ್ಟ್ 19ರಂದು ಅಧಿಕಾರಿಗಳು ₹1 ಲಕ್ಷ ಕೋಟಿ ಮೌಲ್ಯದ RDI ನಿಧಿಯಲ್ಲಿ ಹಿತಾಸಕ್ತಿ ಸಂಘರ್ಷ ತಡೆಗಟ್ಟುವ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಸಾರ್ವಜನಿಕ ಬೆಂಬಲವನ್ನು ಖಾಸಗಿ ಬಂಡವಾಳದೊಂದಿಗೆ ಸಂಯೋಜಿಸುವ ಈ ಮಾದರಿ ನವೀನತೆ, ಹಣಕಾಸು ನಿಯಂತ್ರಣಾತ್ಮಕ ನೈತಿಕತೆ, ಡ್ಯೂ ಡಿಲಿಜೆನ್ಸ್ ಮತ್ತು ರಾಜ್ಯ ಮಾರುಕಟ್ಟೆ ಸಹಭಾಗಿತ್ವಕ್ಕೆ ಸಂಬಂಧಿಸಿದೆ. ಆಗಸ್ಟ್ 20ರಂದು ಮಹಾಬಲಿಪುರಂನಲ್ಲಿ ಒಕ್ಕೂಟ ವ್ಯವಸ್ಥೆ ಪ್ರಮುಖ ಚರ್ಚೆಯಾಯಿತು. ದಕ್ಷಿಣ ವಲಯ ಮಂಡಳಿಯು ಅಂತರರಾಜ್ಯ ಜಲ ವಿವಾದಗಳು ಹಾಗೂ ಆಂಧ್ರಪ್ರದೇಶ, ತೆಲಂಗಾಣ ನಡುವಿನ ಆಸ್ತಿಗಳ ವಿಚಾರದಲ್ಲಿ ಸಂವಾದಕ್ಕೆ ಒತ್ತು ನೀಡಿತು. ಆಬತನಗೆ ನೆನಪಿಡಿ, ವಲಯ ಮಂಡಳಿಗಳು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ. ಅವು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ 1956ರ ಅಡಿಯಲ್ಲಿ ಸ್ಥಾಪಿತವಾದ ಶಾಸನಬದ್ಧ ಸಂಸ್ಥೆಗಳು. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.